ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ಇವತ್ತು ಸಂಡೇ ನಾವು ಅಮ್ಮನ ಜೊತೆ ತಿಂಡಿ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೀನಿ. ಬನ್ನಿ, ಇವಾಗ ನಮ್ಮ ಅಮ್ಮ ತಿಂಡಿ ರೆಡಿ ಮಾಡ್ತಿದ್ದಾರೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡೋಣ. ಇವಾಗ ಸದ್ಯಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿಯಾಗಿದೆ. ಬೆಳಗ್ಗೆನೇ ಶಾವಿಗೆ ಉಪ್ಪಿಟ್ಟು ಸಂಡೇ. ಬನ್ನಿ, ನಮ್ಮ ಅಮ್ಮ ಮಾಡ್ತಿದ್ದಾರೆ, ನೋಡೋಣ. ಮೊದಲನೇದಾಗಿ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಬಿಟ್ಟು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಆ ಎಣ್ಣೆ ಕಾದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಇವೆರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಆದಮೇಲೆ ನೀವು ಹಚ್ಕೊಂಡಿರುವಂಥ ತರಕಾರಿ, ಈ ಶಾವಿಗೆ ಉಪ್ಪಿಟ್ಟಿಗೆ ನೀವು ಹೆಚ್ಚು ತರಕಾರಿ ಹಾಕಿದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ನೀವು ತರಕಾರಿ ಜಾಸ್ತಿ ಹಾಕಿದ್ರೆ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಫಸ್ಟು ಒಗ್ಗರಣೆ ಹಾಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ನಾವು ಇದಕ್ಕೆ ಸ್ವಲ್ಪ ಕಡಲೆ ಬೀಜ, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಜೊತೆಗೆ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಚೆನ್ನಾಗಿ ಫ್ರೈ ಆದರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀವಿ. ನೋಡಿ, ಇವಾಗ ಫ್ರೈ ಆಗಿರುವಂಥ ತರಕಾರಿಗೆ ಬಿಸಿನೀರು ಹಾಕ್ತಾಯಿದ್ದೀವಿ. ಬಿಸಿನೀರು ಹಾಕಿ ಆದಷ್ಟು ತಣ್ಣೀರನ್ನ ಯಾರು ಯೂಸ್ ಮಾಡಿಬಿಡಿ. ಬಿಸಿನೀರು ಚೆನ್ನಾಗಿ ಕಾದಿರಲಿ, ನಿಮಗೆ ಈಸಿಯಾಗಿ ಮತ್ತು ಬೇಗ ಉಪ್ಪಿಟ್ಟು ರೆಡಿ ಆಗುತ್ತೆ. ನೀವು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನೀರು ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿ, ಅದು ನೀರು ಚೆನ್ನಾಗಿ ಕುದಿ ಬರಲಿ. ಗಾಯ್ಸ್, ಬಿಸಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗ್ತಾಯಿದೆ, ಸವಿಯಲು ಸಿದ್ಧ. ತರಕಾರಿ ಬೇಯಬಾರ್ದೇನ? ನಿನ್ನ ಜಾಣ ಅಂತ ರೆಡಿ ಆಗುತ್ತೆ ಬನ್ನಿ ಗಾಯ್ಸ್ ಅಂತಂದಿರೋದು, ರೆಡಿ ಆಗಿದೆ ಅಂತಂದಿಲ್ಲ. ಅದಕ್ಕೆ ಬರ್ತಾರೆ ಟೇಸ್ಟ್ ಮಾಡಕ್ಕೆ ಬರ್ತಾರೆ. ಒಂದಿನ ಕರ್ಸೋಣ ಎಲ್ರೂ. ಹೌದು, ಏನೂ ಕೆಲಸ ಇಲ್ಲ, ನಿನ್ನ ಕೆಲಸ ಆಯ್ತಲ್ಲ. ಕೊಟ್ಟಿನಿ. ಸೊ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ, ಮೀನ್ಸ್ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ. ಇದಾದಮೇಲೆ ನೀವು ಶಾವಿಗೆ ಇರುತ್ತಲ್ಲ, ಆ ಶಾವಿಗೆನ ಆ್ಯಡ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಇಟ್ಟರೆ ನಿಮಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ಇವಾಗ ನಾವು ಶಾವಿಗೆ ಹಾಕಿದ್ದೀವಿ, ಒಂದು 2 ಮಿನಿಟ್ಸ್ ಬಿಟ್ಟು ಶಾವಿಗೆ ಉಪ್ಪಿಟ್ಟು ರೆಡಿ.